ಜೊತೆಗೆ ಮಧ್ಯಪ್ರಾಚ್ಯದ ಯುದ್ಧ ಸದ್ಯಕ್ಕಂತೂ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಅಂತ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಅಂದ್ರೆ ಈ ಮಧ್ಯಪ್ರಾಚ್ಯದ ಯುದ್ಧ ಇದು ಕೇವಲ ಆ ಯುದ್ಧ ನಡೀತಾ ಇರುವಂತಹ 3 ರಾಷ್ಟ್ರಗಳು ಮಾತ್ರ ಅಲ್ಲ, ಅಂದ್ರೆ ಅಮೆರಿಕ, ಇರಾನ್, ಇಸ್ರೇಲ್ ಮಾತ್ರ ಅಲ್ಲ, ಜಾಗತಿಕವಾಗಿ ಸಾಕಷ್ಟು ಪರಿಣಾಮ ಬೀರ್ತಾ ಇದೆ. ಹೀಗಾಗಿ ಈ ಯುದ್ಧ ಯಾವಾಗಪ್ಪ ನಿಲ್ಲುತ್ತೆ, ಯಾವಾಗ ಇದಕ್ಕೆಲ್ಲ ಕೊನೆಯಾಗುತ್ತೆ? ಈಗ ನಮ್ಮ ರಾಜ್ಯ ಅಂತ ತಗೊಂಡ್ರು ಇಲ್ಲೂ ಪೆಟ್ರೋಲ್, ಡೀಸೆಲ್, LPG ಎಲ್ಲವೂ ಕೂಡ ದುಬಾರಿಯಾಗಿದೆ. ಹೀಗಾಗಿ ಮಧ್ಯಪ್ರಾಚ್ಯದ ಎಫೆಕ್ಟ್ ನಿಂದ ಮುಕ್ತಿ ಯಾವಾಗ ಅಂತ ಎಲ್ಲರೂ ಕೂಡ ಜಗತ್ತಿನಾದ್ಯಂತ ಕಾಯ್ತಾ ಇದ್ದಾರೆ. ಇದರ ನಡುವೆ ಡೊನಾಲ್ಡ್ ಟ್ರಂಪ್ ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಅರೆ, ಡೊನಾಲ್ಡ್ ಟ್ರಂಪ್ ಕಡೆಯಿಂದ ಗುಡ್ ನ್ಯೂಸ್ ಅಂತ ಶಾಕ್ ಆಗ್ಬೋದು, ಯಾಕಂದ್ರೆ ಇಲ್ಲಿವರೆಗೂ ಕೇವಲ ಎಚ್ಚರಿಕೆಗಳನ್ನ ನಾವು ನೋಡ್ತಾ ಬಂದಿದ್ವಿ. ಬಟ್ ಈ ಟೈಮ್ ಅವ್ರು ಕೊಟ್ಟಿರೋದು ನಿಜಕ್ಕೂ ಗುಡ್ ನ್ಯೂಸ್. ಹಾಗೆ ಈ ಯುದ್ಧದ ವಿಚಾರವಾಗಿ ಡೊನಾಲ್ಡ್ ಟ್ರಂಪ್ ಉಲ್ಟಾ ಹೊಡೆದಿದ್ದಾರೆ. ಹಾಗಾದ್ರೆ ಡೊನಾಲ್ಡ್ ಟ್ರಂಪ್ ಹೇಳಿದ್ದೇನು, ಈ ಬಗ್ಗೆ ಪಿನ್ ಟು ಪಿನ್ ಮಾಹಿತಿಯನ್ನ ನಾನು ನಿಮ್ಗೆ ಕೊಡ್ತಾ ಹೋಗ್ತೀನಿ. ಇದೇ ಇವತ್ತಿನ ಜೀ ಕನ್ನಡ ನ್ಯೂಸ್ DNA ಮೊದಲನೇ ಸ್ಟೋರಿ. ಎಸ್, ನಾನು ಆಗ್ಲೇ ಹೇಳ್ದಾಗೆ ಅಮೆರಿಕ ಹಾಗೂ ಇರಾನ್ ನಡುವಿನ ಯುದ್ಧ ಆಲ್ಮೋಸ್ಟ್ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದೆ. ಇಷ್ಟು ದಿನ ಏನಾಗ್ತಾ ಇತ್ತು, ಯಾವಾಗ ಫೆಬ್ರವರಿ 28ನೇ ತಾರೀಕು ಯುದ್ಧ ಆರಂಭವಾಯಿತು ಅಲ್ಲಿಂದ ಯುದ್ಧ ಸತತ 40 ದಿನಗಳ ಕಾಲ ನಡೆಯಿತು. ಅದಾದ್ಮೇಲೆ ಶಾಂತಿ ಒಪ್ಪಂದ, ಸೀಸ್ ಫೈರ್. ಆ ಸೀಸ್ ಫೈರ್ನು ಕೂಡ ಅಮೆರಿಕ ಒಂದು ಪ್ಲಾನಿಂಗ್ ಪೀರಿಯಡ್ ಆಗಿ ಕನ್ವರ್ಟ್ ಮಾಡಿಕೊಂಡು ಒಂದಷ್ಟು ಪ್ಲಾನ್ಗಳನ್ನ ಮಾಡ್ತು, ಟ್ವೀಟ್ ಮೂಲಕ ಭಯಪಡಿಸುವಂತ ಪ್ರಯತ್ನ ಮಾಡ್ತು ಇರಾನ್ಗೆ. ಜೊತೆಗೆ ಒಂದಷ್ಟು ಎಚ್ಚರಿಕೆ ಸ್ಟೇಟ್ಮೆಂಟ್ ಮೂಲಕ, ಅಂದ್ರೆ ನಿಮ್ಮನ್ನ ಶಿಲಾಯುಗಕ್ಕೆ ಕಳಿಸ್ತೀನಿ ಅಥವಾ ಹಾಗೆ ಮಾಡ್ತೀನಿ, ಭೂಪಟದಿಂದನೇ ಅಳಿಸಿ ಹಾಕ್ತೀನಿ. ಜೊತೆಗೆ ಇರಾನ್ನಲ್ಲಿ ಏನೆಲ್ಲ ತೈಲ ನಿಕ್ಷೇಪಗಳಿದೆ ಅದನ್ನೆಲ್ಲ ನಾವು ಕಂಟ್ರೋಲ್ಗೆ ತಗೊಳ್ತೀವಿ, ಧ್ವಂಸ ಮಾಡ್ತೀವಿ ಎಲ್ಲವೂ ಕೂಡ ಹೇಳಿತ್ತು. ಆದ್ರೆ ಇದರ ನಡುವೆ ಟ್ರಂಪ್ ಅವ್ರ ಕಡೆಯಿಂದ ಯುದ್ಧದ ವಿಚಾರವಾಗಿ ಒಂದು ಗುಡ್ ನ್ಯೂಸ್ ಬಂದಿದೆ. ಏನದು ಗುಡ್ ನ್ಯೂಸ್ ಅಂದ್ರೆ, ನಾವು ಶಾಂತಿ ಒಪ್ಪಂದಕ್ಕೆ ರೆಡಿ ಇದ್ದೇವೆ, ಪರಸ್ಪರವಾಗಿ ಚರ್ಚೆ ಮಾಡಲಾಗಿದೆ. ಎರಡೂ ದೇಶಗಳು, ಇರಾನ್ ಕೂಡ ಇದಕ್ಕೆ ಒಪ್ಕೊಂಡಿದೆ, ಅಣ್ವಸ್ತ್ರ ತ್ಯಜಿಸ್ತೀವಿ ಅಂತ ಇರಾನ್ ಕೂಡ ಹೇಳಿದೆ. ಹೀಗಾಗಿ ಈ ಯುದ್ಧವನ್ನ ನಿಲ್ಲಿಸ್ತೇವೆ ಅಂತ ಟ್ರಂಪ್ ಹೇಳಿದ್ದಾರೆ. ಸೊ ಅಂದ್ರೆ ಯುದ್ಧದ ವಿಚಾರವಾಗಿ ಉಲ್ಟಾ ಹೊಡೆದಿದ್ದಾರೆ. ಈ ಬಗ್ಗೆ ಯುರೋಪ್ನಲ್ಲಿ ಒಂದು ಮಾತುಕತೆ, ಸಂಧಾನ ಮಾತುಕತೆ ಅಥವಾ ಒಂದು ಸಹಿ ಹಾಕುವಂತ ಕೆಲಸ ಕೂಡ ನಡೆಯುತ್ತೆ ಅನ್ನೋದಾಗಿ ಅವರು ಘೋಷಣೆ ಮಾಡಿದ್ದಾರೆ. ಆದ್ರೆ ಇದಕ್ಕೆ ಇರಾನ್ ಮಾತ್ರ ಇದನ್ನ ರಿಜೆಕ್ಟ್ ಮಾಡಿದೆ ಎಂದಿನಂತೆ, ಅಂದ್ರೆ ಯಾವುದೇ ರೀತಿ ಮಾತುಕತೆ ಆಗಿಲ್ಲ ಅಂತ ಹೇಳ್ತಾ ಇದೆ. ಹೀಗಾಗಿ ಯಾವ ರೀತಿ ಸಾಗುತ್ತೆ ಮುಂದೆ ನೋಡಬೇಕು. ಸದ್ಯಕ್ಕಂತೂ ಟ್ರಂಪ್ ಅವರ ಕಡೆಯಿಂದಲೇ ಈ ರೀತಿ ಸ್ಟೇಟ್ಮೆಂಟ್ ಬಂದಿರೋದ್ರಿಂದ, ಅಂದ್ರೆ ಇಲ್ಲಿವರೆಗೂ ಯಾವುದೇ ಕಾರಣಕ್ಕೂ ಅವ್ರು ಈ ರೀತಿ ಹೇಳಿರಲಿಲ್ಲ, ಅಂದ್ರೆ ಧ್ವಂಸ ಅದು ಇದು ಅಂತ ನೆಗೆಟಿವ್ ಆಗಿ ಹೇಳ್ತಾ ಇದ್ರೆ ಹೊರತು ಒಂದು ಪಾಸಿಟಿವ್ ಸ್ಟೇಟ್ಮೆಂಟ್ ಅವ್ರ ಕಡೆಯಿಂದ ಬಂದಿರಲಿಲ್ಲ. ಬಟ್ ಇದೇ ಫಸ್ಟ್ ಟೈಮ್ ಬಂದಿದೆ. ಹೀಗಾಗಿ ಯಾವ ರೀತಿ ಇದು ಮುಂದಕ್ಕೆ ಸಾಗುತ್ತೆ ನೋಡಬೇಕು. ಯುದ್ಧದ ಅಬ್ಬರದ ನಡುವೆ ಶಾಂತಿ ಮಂತ್ರವನ್ನ ಪಠಿಸಿದ್ದಾರೆ ಡೊನಾಲ್ಡ್ ಟ್ರಂಪ್. ಅದು ಕೂಡ ಟ್ರಂಪ್ ಅವರ ಬಾಯಲ್ಲಿ ಶಾಂತಿ ಮಂತ್ರ ಬಂದಿರೋದು ನಿಜಕ್ಕೂ ಆಶ್ಚರ್ಯ. ಇರಾನ್ ಜೊತೆಗಿನ ಕದನ ವಿರಾಮ ಮಾತುಕತೆ ಬಹುತೇಕ ಪೂರ್ಣವಾಗಿದೆ ಅಂತ ಟ್ರಂಪ್ ಹೇಳಿದ್ದಾರೆ. ಹಾಗೆ ಈ ವಾರಾಂತ್ಯದಲ್ಲೇ ಶಾಂತಿ ಒಪ್ಪಂದಕ್ಕೆ ಉಭಯ ದೇಶಗಳಿಂದ ಸಹಿ ಬೀಳುವಂತಹ ಸಾಧ್ಯತೆ ಕೂಡ ಇದೆಯಂತೆ. ಅಂದ್ರೆ ಯುರೋಪ್ನಲ್ಲಿ ಒಂದು ಮಾತುಕತೆ ನಡೆಯುತ್ತೆ, ಯುರೋಪ್ನಲ್ಲಿ ಮಹತ್ವದ ಒಪ್ಪಂದಕ್ಕೆ ಸಹಿ ಬೀಳಿದೆ ಅಂತ ಘೋಷಣೆ ಮಾಡಿದ್ದಾರೆ. ಅದು ಕೂಡ ಈ ವಾರಾಂತ್ಯದ ಒಳಗೆ. ಇರಾನ್ ಪರಮಾಣು ಶಸ್ತ್ರಾಸ್ತ್ರ ಹೊಂದೋದಿಲ್ಲ ಎಂಬ ಷರತ್ತಿಗೆ ಒಪ್ಪಿಗೆಯನ್ನ ನೀಡಿದೆ ಅಂತ ಹೇಳ್ತಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸತ್ಯ ಗೊತ್ತಿಲ್ಲ, ಯಾಕಂದ್ರೆ ಪರಮಾಣು ಏನಿದೆ ಅದೇ ಇರಾನ್ನ ಶಕ್ತಿ, ಅದನ್ನ ಬಿಟ್ಟು ಕೊಡೋದಿಲ್ಲ ಅಂತ ಮುಂಚೆಯಿಂದಲೂ ಅವ್ರು ಹೇಳ್ಕೊಂಡು ಬಂದಿದ್ದಾರೆ. ಬಟ್ ಈಗ ಟ್ರಂಪ್ ಅವರ ಕಡೆಯಿಂದ ಈ ರೀತಿ ಸ್ಟೇಟ್ಮೆಂಟ್ ಬರ್ತಾ ಇದೆ. ಇರಾನ್ ತನ್ನ ನ್ಯೂಕ್ಲಿಯರ್ ಪವರ್ ಏನಿದೆ, ವೆಪನ್ಸ್ ಏನಿದೆ ಅದನ್ನ ಹೊಂದೋದಿಲ್ಲ ಎನ್ನುವಂಥ ಒಂದು ಕಂಡೀಷನ್ಗೆ ಒಪ್ಪಿಗೆ ನೀಡಿದೆ ಅಂತ ಅಮೆರಿಕ ವಾದಿಸ್ತಾ ಇದೆ, ಪ್ರತಿಪಾದನೆ ಮಾಡಿದೆ. ಹಾಗೆ ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕೋದಕ್ಕೆ ಯುರೋಪ್ಗೆ ಹೋಗ್ತಾರಂತೆ ಉಪಾಧ್ಯಕ್ಷ JD ವ್ಯಾನ್ಸ್. ಅಮೆರಿಕ, ಇಸ್ರೇಲ್ ಸೇರಿ 10ಕ್ಕೂ ಹೆಚ್ಚು ಮಿತ್ರ ರಾಷ್ಟ್ರಗಳಿಂದ ಒಪ್ಪಂದಕ್ಕೆ ಸಮ್ಮತಿ ಕೂಡ ಸಿಕ್ಕಿದೆ ಅಂತ ಟ್ರಂಪ್ ಹೇಳ್ತಾ ಇದ್ದಾರೆ. ಒಂದ್ ಕಡೆ ಯುದ್ಧದ ಅಬ್ಬರ, ಶಾಂತಿ ಒಪ್ಪಂದ, ಸೀಸ್ ಫೈರ್ ಎಲ್ಲವೂ ಇದ್ರೂ ಕೂಡ ದಾಳಿಗಳು ನಡೀತಾನೆ ಇತ್ತು. ನಾವು ನೋಡಿದ್ವಿ, ಹೆಲಿಕಾಪ್ಟರ್ನ ಗುರಿಯಾಗಿಸ್ಕೊಂಡು ಇರಾನ್ ದಾಳಿ ಮಾಡುತ್ತೆ. ಅದಾದ್ಮೇಲೆ ಅಮೆರಿಕ ಕಡೆಯಿಂದ ಕೌಂಟರ್ ಅಟ್ಯಾಕ್ಸ್, ಎಸ್ಪೆಷಲಿ ಈ ಸ್ಟ್ರೇಟ್ ಆಫ್ ಹಾರ್ಮುಸ್ ಅಲ್ಲಿ ಇಷ್ಟು ದಿನ ತೈಲ ಅನಿಲ ಸಾಗಾಟ ಆಗ್ತಾ ಇತ್ತು. ಬಟ್ ಇವಾಗ ಅಲ್ಲಿ ರಕ್ತವೇ ಹರಿತಾ ಇದೆ ಆ ನೀರಿನಲ್ಲಿ. ಹೀಗಾಗಿ ಶಾಂತಿ ಒಪ್ಪಂದ ಅಂತ ಅಂದ್ರೂ ಕೂಡ ಒಳಗೊಳಗೆ ಯುದ್ಧಗಳು ನಡೀತಾ ಇತ್ತು. ಆದ್ರೆ ಈಗ ಒಂದು ರೀತಿ ಕಂಪ್ಲೀಟ್ ಆಗಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಶಾಂತಿ ಮಂತ್ರವನ್ನ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಜಪಿಸ್ತಾ ಇದ್ದಾರೆ. ಇರಾನ್ ಜೊತೆಗಿನ ಕದನ ವಿರಾಮ ಮಾತುಕತೆ ಬಹುತೇಕ ಪೂರ್ಣಗೊಂಡಿದ್ದು ಈ ಒಂದು ವಾರದ ಒಳಗೇನೆ ಉಭಯ ದೇಶಗಳಿಂದ ಶಾಂತಿ ಒಪ್ಪಂದಕ್ಕೆ ಒಂದು ಸೈನ್ ಬೀಳುವಂತಹ ಸಾಧ್ಯತೆ ಇದೆ ಅಂತ ಅವರು ತಿಳಿಸಿದ್ದಾರೆ. ಇರಾನ್ ಯಾವುದೇ ಕಾರಣಕ್ಕೂ ತನ್ನ ಪರಮಾಣು ಶಸ್ತ್ರಾಸ್ತ್ರ ಹೊಂದೋದಿಲ್ಲ ಎಂಬ ಪ್ರಮುಖ ಷರತ್ತಿಗೆ ಒಪ್ಪಿಗೆ ಸೂಚಿಸಿದೆ ಅಂತ ಅಮೆರಿಕ ಹೇಳ್ತಾ ಇದೆ. ಆದ್ರೆ ಇದು ಎಷ್ಟರ ಮಟ್ಟಿಗೆ ಸರಿ ಏನು ಎತ್ತ ಇನ್ನೂ ಕೂಡ ಗೊತ್ತಿಲ್ಲ. ಇದರ ಜೊತೆಗೆ ಯಾವಾಗ ಈ ಹಿಂದೆ ಇರಾನ್ ಒಂದು ದಾಳಿಯನ್ನ ಮಾಡುತ್ತೆ, ಅಪಾಚೆ ಎನ್ನುವಂತ ಒಂದು ಹೆಲಿಕಾಪ್ಟರ್ನ ಹೊಡೆದು ಉರುಳಿಸುತ್ತೆ, ಅದು ಅಮೆರಿಕಾಗೆ ಸೇರಿತು.
ಯಾವಾಗ ಈ ದಾಳಿ ಆಯ್ತೋ ಆಗ ಅಮೆರಿಕ ಕೆರಳಿ ಕೆಂಡವಾಗುತ್ತೆ, ನಾವು ಕೂಡ ಇದಕ್ಕೆ ತಕ್ಕ ಶಾಸ್ತಿ ಮಾಡೇ ಮಾಡ್ತೀವಿ, ನಮ್ಮ ದಾಳಿ ಭಯಾನಕವಾಗಿರುತ್ತೆ ಅಂತ ಒಂದು ಎಚ್ಚರಿಕೆಯನ್ನು ಕೊಡ್ತಾರೆ. ಆದರೆ ಈ ಎಚ್ಚರಿಕೆಯ ಬೆನ್ನಲ್ಲೇ ಇನ್ನೇನೋ ಆಗೇ ಹೋಗ್ಬಿಡುತ್ತೆ, ಇವತ್ತು ರಾತ್ರಿ ಇರಾನ್ ಕತೆ ಮುಗೀತು ಅಂತ ಎಲ್ಲರೂ ಜಾಗತಿಕವಾಗಿ ಎಲ್ಲರೂ ಕೂಡ ಅನ್ಕೊಂಡಿದ್ರು. ಆದರೆ ಈ ಒಂದು ಸ್ಟೇಟ್ಮೆಂಟ್ನ ಬೆನ್ನಲ್ಲೇ, ಬಾಂಬ್ ದಾಳಿ ಎಚ್ಚರಿಕೆ ಬೆನ್ನಲ್ಲೇ ಟ್ರಂಪ್ ಯೂ ಟರ್ನ್ ಹೊಡೆದಿದ್ದಾರೆ. ಅಂದರೆ ದಾಳಿ ಮಾಡ್ತೀವಿ, ಧ್ವಂಸ ಮಾಡ್ತೀವಿ, ನೆಲಸಮ ಮಾಡ್ತೀವಿ ಅಂತ ಬರ್ತಾ ಇದ್ದಂಥ ಪದಗಳು, ಈ ಪದಗಳು ಬರ್ತಾ ಇದ್ದಂಥ ಬಾಯಲ್ಲಿ ಈಗ ಶಾಂತಿ 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 ಅಂತ ಶಾಂತಿ ಮಂತ್ರ ಬರ್ತಾ ಇದೆ. ಬಾಂಬ್ ದಾಳಿ ಎಚ್ಚರಿಕೆ ಬೆನ್ನಲ್ಲೇ ಟ್ರಂಪ್ ಯೂ ಟರ್ನ್ ಹೊಡೆದಿದ್ದಾರೆ. ಇರಾನ್ ಮೇಲೆ ನಿಗದಿಯಾಗಿದ್ದ ಭೀಕರ ವೈಮಾನಿಕ ದಾಳಿಯನ್ನ ರದ್ದು ಮಾಡಲಾಗಿದೆ. ಅಮೆರಿಕ ಕಡೆಯಿಂದ ಇದು ರದ್ದಾಗಿದೆ ಅಥವಾ ಟ್ರಂಪ್ ಅವರ ಕಡೆಯಿಂದ ರದ್ದಾಗಿದೆ. ವೆನೆಜುವೆಲಾ ಮಾದರಿಯಲ್ಲಿ ಇರಾನ್ ತೈಲ ನಿಕ್ಷೇಪ ವಶಪಡಿಸಿಕೊಳ್ತೇವೆ ಅಂತ ಅಮೆರಿಕ ಅಧ್ಯಕ್ಷರು ಹೇಳಿದರು. ಅಂದರೆ ಈ ವೆನೆಜುವೆಲಾ ದೇಶದ ತೈಲ ಮಾರುಕಟ್ಟೆಯನ್ನು ಅಮೆರಿಕ ತನ್ನ ಹಿಡಿತಕ್ಕೆ ತೆಗೆದುಕೊಂಡ ರೀತಿಯಲ್ಲೇ ಇರಾನ್ನ ತೈಲ ಮಾರ್ಕೆಟ್ ಏನಿದೆ ಅದನ್ನು ಕೂಡ ಕಂಟ್ರೋಲ್ಗೆ ತಗೊಳ್ತೇವೆ ಅಂತ ಟ್ರಂಪ್ ಹೇಳಿದರು. ಅಂದರೆ ಇದೇ ವರ್ಷ ಜನವರಿಯಲ್ಲಿ ಅಮೆರಿಕದ ಪಡೆಗಳು ವೆನೆಜುವೆಲಾ ಅಧ್ಯಕ್ಷ ನಿಕೋಲಸ್ ಮಡುರೋ ಅವರನ್ನ ಸೆರೆ ಹಿಡಿತಾರೆ. ಅದಾದಮೇಲೆ ಆ ದೇಶದ ತೈಲ ರಫ್ತಿನ ಮೇಲೆ ಅಮೆರಿಕ ಸಂಪೂರ್ಣವಾಗಿ ಕಂಟ್ರೋಲ್ನ ಸಾಧಿಸಿದೆ. ಇದೇ ಥರ ಇರಾನ್ಗೂ ಕೂಡ ಇದೇ ಗತಿ ಆಗುತ್ತೆ ಅಂತ ಟ್ರಂಪ್ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಇದರ ಬಗ್ಗೆ ಹೇಳಿದರು. ಆದರೆ ಇದರ ಜೊತೆಗೆ ಇರಾನ್ನ ನೌಕಾಪಡೆ ಏನಿದೆ, ನೇವಿ ಹಾಗೆ ವಾಯುಪಡೆ, ಏರ್ಫೋರ್ಸ್, ಇದೆಲ್ಲವನ್ನೂ ಕೂಡ ನಾವು ಧ್ವಂಸ ಮಾಡ್ತೇವೆ. ನೇವಿ ಆಗಿರ್ಬೋದು ಅಥವಾ ಏರ್ಫೋರ್ಸ್ ಆಗಿರ್ಬೋದು, ನೇವಿ ಫೋರ್ಸ್, ಏರ್ಫೋರ್ಸ್ ಎಲ್ಲವನ್ನೂ ಕೂಡ ನಾವು ಧ್ವಂಸ ಮಾಡ್ತೇವೆ ಅಂತ ಕೆಲ ಗಂಟೆಗಳ ಹಿಂದಷ್ಟೇ ಬೆದರಿಕೆಯನ್ನು ಹಾಕಿದ್ರು. ಯಾವಾಗ ಈ ಬೆದರಿಕೆ ಬರುತ್ತೆ, ಅಮೆರಿಕ ದಾಳಿಯ ಎಚ್ಚರಿಕೆ ಬೆನ್ನಲ್ಲೇ ಕ್ಷಿಪಣಿಗಳ ಮೂಲಕ ಇರಾನ್ ಸೇನೆ ದಾಳಿಯನ್ನು ನಡೆಸಿತ್ತು. ಎಲ್ಲೆಲ್ಲಿ ಕುವೈತ್ ಆಗಿರ್ಬೋದು, ಬಹ್ರೇನ್ ಆಗಿರ್ಬೋದು, ಜೋರ್ಡಾನ್ನಲ್ಲಿರುವಂತಹ ಅಮೆರಿಕ ಮಿಲಿಟರಿ ನೆಲೆಗಳ ಮೇಲೆ ಅಟ್ಯಾಕ್ ಮಾಡಲಾಗಿತ್ತು. ಆದರೆ ಇದೆಲ್ಲ ಆದಮೇಲೆ ಇದೀಗ ವಿಶ್ವದ ದೊಡ್ಡಣ್ಣ ಯೂ ಟರ್ನ್ ಹೊಡೆದಿದ್ದಾರೆ. ಟ್ರಂಪ್ ಅವರ ಈ ದಿಢೀರ್ ಬದಲಾವಣೆಯ ಹಿಂದೆ, ಅಂದರೆ ಯಾವಾಗ ಅಟ್ಯಾಕ್ ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂತ ಹೇಳಿದಾಗ ನಿಜಕ್ಕೂ ಒಂದು ರೀತಿ ಭಯದ ವಾತಾವರಣ ನಿರ್ಮಾಣವಾಗಿತ್ತು. ಹೀಗಾಗಿ ಇರಾನ್ ಸೇನೆ ಕ್ಷಿಪಣಿ ಮೂಲಕ ಪ್ರತಿದಾಳಿಯನ್ನು ನಡೆಸಿ ಕುವೈತ್, ಬಹ್ರೇನ್ ಹಾಗೂ ಜೋರ್ಡಾನ್ನಲ್ಲಿರೋ ಅಮೆರಿಕ ಮಿಲಿಟರಿ ನೆಲೆಗಳ ಮೇಲೆ ಅಟ್ಯಾಕ್ ಮಾಡಿತ್ತು. ಹಾಗೆ ಟ್ರಂಪ್ ಅವರ ಈ ದಿಢೀರ್ ಬದಲಾವಣೆಯ ಹಿಂದೆ ಒಂದು ಭೀಕರ ಯುದ್ಧದ ಭೀತಿ ಇದ್ದು, ಜೂನ್ 11ರ ರಾತ್ರಿ ಇರಾನ್ ಮೇಲೆ ಭೀಕರವಾದಂತಹ ದಾಳಿಯನ್ನು ನಡೆಸಿ ಅಲ್ಲಿರುವಂತಹ ಕಾರ್ಗ್ ದ್ವೀಪ, ಅಂದರೆ ಕಾರ್ಗ್ ದ್ವೀಪವನ್ನೇನಾದರೂ ಅವರು ಕ್ಯಾಪ್ಚರ್ ಮಾಡ್ಕೊಂಡ್ಬಿಟ್ರೆ ಎಂಟೈರ್ ಇರಾನ್ನ ಆರ್ಥಿಕತೆ ಕಂಪ್ಲೀಟ್ ಆಗಿ ಶಟ್ ಡೌನ್ ಆಗುತ್ತೆ. ಹೀಗಾಗಿ ಅದನ್ನ ನಾವು ವಶಪಡಿಸ್ಕೊಳ್ತೇವೆ ಅಂತ ಎಚ್ಚರಿಕೆಯನ್ನು ನೀಡಿದ್ರು. ಆದರೆ ಇದೀಗ ಶಾಂತಿ ಒಪ್ಪಂದದ ದಾಳವನ್ನು ಉರುಳಿಸಿದ್ದಾರೆ. ಹೀಗಾಗಿ ಇದು ಕೂಡ ಏನಾದರೂ ಪ್ಲಾನ್ ಏನೋ ಗೊತ್ತಿಲ್ಲ. ಯಾಕಂದರೆ ಟ್ರಂಪ್ ಈ ರೀತಿ ಡೈವರ್ಟ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್. ಹೀಗಾಗಿ ಮತ್ತೆ ಇದು ಕೂಡ ಇನ್ನೊಂದು ಪ್ಲಾನ ಏನೋ ಗೊತ್ತಿಲ್ಲ, ಕಾದು ನೋಡಬೇಕು. ಹಾಗೆ ಇದರ ಜೊತೆಗೆ ಭಾರತಕ್ಕೆ, ಅಂದರೆ ಇದು ಅಲ್ಲಿ ನಡೀತಾ ಇರುವಂತಹ ಯುದ್ಧದ ಸದ್ಯದ ಸಿನಾರಿಯೋ, ಆದರೆ ನಮ್ಮ ಭಾರತಕ್ಕೆ ಯಾವ ರೀತಿ ಎಫೆಕ್ಟ್ ಆಗ್ತಾ ಇದೆ ಅದನ್ನು ನಾವು ಅನುಭವಿಸ್ತಾನೆ ಇದ್ದೀವಿ ಪ್ರತಿ ಕ್ಷಣವೂ ಕೂಡ. ಭಾರತಕ್ಕೆ ಇನ್ನು ಮುಂದೆಯೂ ಕೂಡ ತೈಲ ಬೆಲೆ ಏರಿಕೆ ಭೀತಿ ಶುರುವಾಗ್ತಾ ಇದೆ. ಜಗತ್ತಿನ ಪ್ರಮುಖ ಜಲಮಾರ್ಗ ಹಾರ್ಮುಜ್ ಜಲಸಂಧಿ ಸಂಪೂರ್ಣವಾಗಿ ಬಂದ್ ಆಗುತ್ತೆ ಅಂತ ಇರಾನ್ ಎಚ್ಚರಿಕೆಯನ್ನು ನೀಡಿದೆ. ಅದು ಯಾವುದೇ ದೇಶದ ಹಡಗುಗಳಾಗಿದ್ರೂ ಕೂಡ ಅದಕ್ಕೆ ಅನುಮತಿ ಇಲ್ಲ. ಜಲಸಂಧಿ ದಾಟಲು ಬರುವ ಹಡಗುಗಳನ್ನು ಹೊಡೆದು ಉರುಳಿಸೋದಾಗಿ IRGC ಒಂದು ಎಚ್ಚರಿಕೆಯನ್ನು ನೀಡಿದೆ. ಭಾರತದ ಪೆಟ್ರೋಲ್, ಡೀಸೆಲ್ ಆಮದಿನ 50% ಇಂಧನ ಆ ಸ್ಟ್ರೇಟ್ ಆಫ್ ಹಾರ್ಮುಜ್ ಮೂಲಕನೇ ಬರಬೇಕು, ಸಂಚಾರ ಮಾಡುತ್ತೆ. ಕಚ್ಚಾ ತೈಲ ಪೂರೈಕೆ ಅಕಸ್ಮಾತ್ ಡಿಫರೆನ್ಸ್ ಆದರೆ ಭಾರತದಲ್ಲಿ ತೈಲ ದರಗಳು ಗಗನಕ್ಕೇರುವಂತಹ ಆತಂಕ. ಒಂದು ಕಡೆ ಒಂದಷ್ಟು ಎಷ್ಟು ಬರಬೇಕೋ ಅಷ್ಟು ಹಡಗುಗಳು ಬರಲಿಲ್ಲ ಅನ್ನೋ ಕಾರಣಕ್ಕೇನೆ ನಮಗೆ ಆ 40 ದಿನಗಳ ಯುದ್ಧದ ಕಾಲದಲ್ಲಿ ಏನೆಲ್ಲ ಸಮಸ್ಯೆ ಆಗಿತ್ತು ಅಂತ ನೋಡಿದ್ವಿ. ಈಗ ಕಂಪ್ಲೀಟ್ ಆಗಿ ಅದನ್ನ ಬಂದ್ ಮಾಡಿದ್ರೆ, ಆ ಒಂದು ಸ್ಟ್ರೇಟ್ ಆಫ್ ಹಾರ್ಮುಜ್ನೇ ಬಂದ್ ಮಾಡಿದ್ರೆ ನಿಜಕ್ಕೂ ಕಚ್ಚಾ ತೈಲ ಪೂರೈಕೆ ವ್ಯತ್ಯಾಸ ಆದರೆ ಭಾರತದಲ್ಲಿ ಎಲ್ಲಾ ತೈಲ ದರಗಳು ಗಗನಕ್ಕೇರುವಂತಹ ಆತಂಕ ಶುರುವಾಗಿದೆ. ಹಾರ್ಮುಜ್ ಮೇಲೆ ಸಂಪೂರ್ಣವಾದಂತಹ ನಿಯಂತ್ರಣವನ್ನು ಸಾಧಿಸಲು ಟೆಹರಾನ್ ಕೂಡ ಪಟ್ಟು ಹಿಡಿದಿದೆ. ಅಂದರೆ ನಮ್ಮ ಈ ಹಾರ್ಮುಜ್ ಜಲಸಂಧಿ ವಿಚಾರವಾಗಿ ಜಗಳ ಆಗ್ತಾ ಇರೋದು, ಯುದ್ಧ ಆಗ್ತಾ ಇದೆ. ಒಂದು ಕಡೆ ಅಣ್ವಸ್ತ್ರ ಆದರೆ ಇನ್ನೊಂದು ರೀಸನ್ ಹಾರ್ಮುಜ್. ಒಂದು ಕಡೆ ಅಮೆರಿಕ ಕಂಪ್ಲೀಟ್ ಕಂಟ್ರೋಲ್ ನಮಗೆ ಬೇಕು ಅಂತ ಇದೆ, ಇರಾನ್ ಕೂಡ ಇಲ್ಲ ನಾವು ಬಿಟ್ಕೊಡೋದಿಲ್ಲ, ನಮಗೆ ಆ ಕಂಟ್ರೋಲ್ ಬೇಕು ಅಂತ ಹೇಳ್ತಾ ಇದೆ. ಹೀಗಾಗಿ ಭಾರತಕ್ಕೆ ತೈಲ ಬೆಲೆ ಏರಿಕೆ ಭೀತಿ ಎದುರಾಗಿದ್ದು, ಜಗತ್ತಿನ ಪ್ರಮುಖ ಜಲಮಾರ್ಗವಾದ ಹಾರ್ಮುಜ್ ಜಲಸಂಧಿಯನ್ನು ಇರಾನ್ ಸಂಪೂರ್ಣವಾಗಿ ಬಂದ್ ಮಾಡಿದೆ. ಹಾರ್ಮುಜ್ ಮೇಲೆ ಸಂಪೂರ್ಣ ನಿಯಂತ್ರಣ ಸಾಧಿಸೋದಕ್ಕೆ ಇರಾನ್ನ IRGC ಪಡೆಗಳು ಪಟ್ಟು ಹಿಡಿದಿವೆ. ಈ ಜಲಸಂಧಿ ದಾಟೋದಕ್ಕೆ ಬರುವಂತಹ ಹಡಗುಗಳನ್ನು ನಾವು ಹೊಡೆದು ಉರುಳಿಸ್ತೀವಿ, ಧ್ವಂಸ ಮಾಡ್ತೇವೆ ಎನ್ನುವಂಥ ಒಂದು ಎಚ್ಚರಿಕೆಯನ್ನು ನೀಡಿದೆ. ಹೀಗಾಗಿ ಭಾರತದ ಪೆಟ್ರೋಲ್ ಹಾಗೂ ಡೀಸೆಲ್ ಆಮದಿನ 50% ಇಂಧನ ಏನಿದೆ ಇಂಪೋರ್ಟ್ ಏನು ಮಾಡ್ಕೊಳ್ತೀವಿ ಅದು ಇದೇ ಮಾರ್ಗದಲ್ಲಿ ಬರುತ್ತೆ.
ಹೀಗಾಗಿ ಕಚ್ಚಾ ತೈಲ ಪೂರೈಕೆಯಲ್ಲಿ ಅಕಸ್ಮಾತ್ ವ್ಯತ್ಯಾಸ ಆದರೆ ಭಾರತದಲ್ಲಿ ತೈಲ ದರಗಳು ಗಗನಕ್ಕೇರುವಂತಹ ಆತಂಕ ಎದುರಾಗಿದೆ. ಅಮೆರಿಕ ಹಾಗೂ ಇರಾನ್ ಸಂಘರ್ಷದ ನೇರ ಬಿಸಿ ಈಗ ಭಾರತಕ್ಕೆ ತಟ್ಟುವಂತಹ ಸಾಧ್ಯತೆ ಇದು. ತನ್ನ ಒಟ್ಟು ಅಗತ್ಯದ 88% ಇಂಧನವನ್ನು ಆಮದು ಮಾಡಿಕೊಳ್ಳುವ ಭಾರತಕ್ಕೆ ಅರ್ಧದಷ್ಟು ಪಾಲು ಇದೇ ಮಾರ್ಗದಲ್ಲಿ ಬರುತ್ತೆ. ಹೀಗಾಗಿ ತೀವ್ರ ಕಳವಳ ವ್ಯಕ್ತವಾಗಿದೆ. ಅಂದರೆ 50% ಬರೋದು ಇದೇ ಮಾರ್ಗದಲ್ಲಿ. ಹೀಗಾಗಿ ಮುಂದೆ ಡೀಸೆಲ್, ಪೆಟ್ರೋಲ್ ಅಥವಾ ಈ ಗ್ಯಾಸ್ ಬೆಲೆ ಇನ್ನೂ ಎಷ್ಟರ ಮಟ್ಟಿಗೆ ಏರಿಕೆ ಆಗುತ್ತೋ ನಿಜಕ್ಕೂ ಊಹೆ ಮಾಡೋದಕ್ಕೂ ಕೂಡ ಕಷ್ಟ ಆಗುತ್ತೆ. ಹಾಗೆ ಇದು ಅಮೆರಿಕ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ನ ನೋಡ್ವಿ. ಅಂದರೆ ಶಾಂತಿ ಒಪ್ಪಂದ ಮಾಡ್ಕೊಳ್ತೀವಿ, ಈ ವಾರದ ಒಳಗೆ ಯುರೋಪ್ಗೆ ಹೋಗಿ ಅಲ್ಲೊಂದು ಸಹಿ ಕೂಡ ಹಾಕ್ತೀವಿ, ಎರಡು ದೇಶಗಳು ಅಮೆರಿಕ ಹಾಗೆ ಇರಾನ್ ಅಂತ ಹೇಳ್ತಾ ಇದೆ. ಆದರೆ ಇದಕ್ಕೆ ಇರಾನ್ ಕೊಟ್ಟ ರಿಯಾಕ್ಷನ್ ಏನು? ಇದಕ್ಕೆ ಇರಾನ್ ಒಪ್ಕೊಂಡಿದ್ಯಾ? ಟ್ರಂಪ್ ಹೇಳ್ತಾರೆ ಹೌದು ಇರಾನ್ ಕೂಡ ಒಪ್ಕೊಂಡಿದೆ ತನ್ನ ನ್ಯೂಕ್ಲಿಯರ್ ಪವರ್ನ ಅಥವಾ ವೆಪನ್ನ ಅದು ಬಿಟ್ಕೊಡ್ತಾ ಇದೆ ಅಂತ. ಬಟ್ ಇರಾನ್ ಇದನ್ನ ರಿಜೆಕ್ಟ್ ಮಾಡಿದೆ. ಇರಾನ್ ಕೊಟ್ಟ ರಿಜೆಕ್ಷನ್ ಶಾಕ್ ಹೇಗಿತ್ತು ಅಂತ ನೋಡ್ತಾ ಹೋಗೋಣ. ಟ್ರಂಪ್ ಶಾಂತಿ ಒಪ್ಪಂದದ ಹೇಳಿಕೆಯನ್ನ ಇರಾನ್ ಸರ್ಕಾರ ಕಂಪ್ಲೀಟ್ ಆಗಿ ರಿಜೆಕ್ಟ್ ಮಾಡಿದೆ, ಕಂಪ್ಲೀಟ್ ಆಗಿ ತಳ್ಳಿ ಹಾಕಿದೆ. ಅಮೆರಿಕ ಜೊತೆ ಯಾವುದೇ ಅಂತಿಮ ಒಪ್ಪಂದವಾಗಿಲ್ಲ ಅಂತ ವಿದೇಶಾಂಗ ಇಲಾಖೆ ಹೇಳ್ತಾ ಇದೆ. ಹಾಗೆ ಟ್ರಂಪ್ ಹೇಳ್ತಾ ಇರೋದು ಏನು ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಇದು ಕೇವಲ ಊಹಾಪೋಹ. ಈ ಒತ್ತಡಕ್ಕೆ ನಾವು ಮಣಿಯೋದಿಲ್ಲ. ಈಗ ಅವ್ರು ಹೇಳ್ಬಿಟ್ರು ಅಂದ ತಕ್ಷಣ ನಾವು ಅದನ್ನ ಒಪ್ಕೊಂಡು ಶಾಂತಿ ಒಪ್ಪಂದಕ್ಕೆ ಹೋಗಬೇಕು ಅಂತ ಏನು ರೂಲ್ಸ್ ಇಲ್ಲ. ಈ ಒತ್ತಡಕ್ಕೆ ನಾವು ಮಣಿಯೋದಿಲ್ಲ ಅಂತ ಇರಾನ್ ಹೇಳ್ತಾ ಇದೆ. ಹಾಗೆ ಒಂದು ಲೇವಡಿಯನ್ನ ಕೂಡ ಮಾಡಿದೆ. ಕಳೆದ 2 ತಿಂಗಳಲ್ಲಿ ಟ್ರಂಪ್ 38 ಬಾರಿ ಶಾಂತಿ ಒಪ್ಪಂದದ ಬಗ್ಗೆ ಸುಳ್ಳು ಹೇಳಿದ್ದಾರೆ ಅಂತ ಇರಾನ್ ಲೇವಡಿ ಮಾಡಿದೆ. ಹಾಗೆ ಪರಮಾಣು ಕಾರ್ಯಕ್ರಮ ಆಗಿರ್ಬೋದು ಅಥವಾ ಹಾರ್ಮುಜ್ ವಿಷಯದಲ್ಲಿ ಯಾವುದೇ ರಾಜಿ ಇಲ್ಲ ಅಂತ ಟೆಹರಾನ್ ಹೇಳ್ತಾ ಇದೆ. ಒಂದ್ ಕಡೆ ನಾವು ಅಮೆರಿಕ ಸ್ಟೇಟ್ಮೆಂಟ್ ಕೇಳಿದ್ವಿ, ಟ್ರಂಪ್ ಅವರ ಸ್ಟೇಟ್ಮೆಂಟ್ ಏನಂತ ಅಂದ್ರೆ ಪರಮಾಣುನ ಗಿವ್ ಅಪ್ ಮಾಡ್ತಾರೆ ಇರಾನ್ ಅವರು ಅಂತ ಹೇಳಿದ್ರು. ಹಾಗೆ ಹಾರ್ಮುಜ್ನ ನಮ್ಮ ಕಂಟ್ರೋಲ್ಗೆ ತಗೊಳ್ತೀವಿ ಅಂತ ಹೇಳಿದ್ರು. ಬಟ್ ಇವೆರಡೂ ವಿಷಯ ಪ್ರಮುಖವಾಗಿ ಈಗ ಯುದ್ಧ ನಡೀತಾ ಇರುವಂಥದ್ದು ಇವೆರಡೇ ವಿಷಯಕ್ಕಾಗಿ. ಈ 2 ವಿಷಯಗಳಲ್ಲಿ ರಾಜಿನೇ ಇಲ್ಲ ಅಂತ ಟೆಹರಾನ್ ಹೇಳ್ತಾ ಇದೆ. ಹಾಗಾದ್ರೆ ಶಾಂತಿ ಒಪ್ಪಂದ ಆಗೋದಕ್ಕಾದ್ರೂ ಹೇಗೆ ಸಾಧ್ಯ? ಈಗ ನಾ ಕೊಡೆ ನೀ ಬಿಡೆ ಅಂತ ಇದ್ರೆ ಶಾಂತಿ ಒಪ್ಪಂದ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಒಂದ್ ರೀತಿ ತಮ್ಮ ಸ್ಟೇಟ್ಮೆಂಟ್ಸ್ಗಳ ಮೂಲಕ ಇಡೀ ಜಗತ್ತಿಗೆ ತಪ್ಪು ಸಂದೇಶವನ್ನು ಅಥವಾ ಒಂದು ಡೈವರ್ಟ್ ಮಾಡ್ತಾ ಇದ್ದಾರೆ. ಈ ಯುದ್ಧದಿಂದ ಇರಾನ್ನ ಡೈವರ್ಟ್ ಮಾಡಿ ಆ ಟೈಮ್ನಲ್ಲಿ ಏನೋ ಒಂದು ಪ್ಲ್ಯಾನ್ ಮಾಡಿಕೊಂಡು ಮತ್ತೊಂದು ದೊಡ್ಡ ಅಟ್ಯಾಕ್ ಮೂಲಕ ಟ್ರಂಪ್ ಅವರು ಬರ್ತಾರಾ ಏನೋ ಎತ್ತ ಕಾದು ನೋಡಬೇಕಿದೆ. ಹಾಗೆ ಈ ಟ್ರಂಪ್ ಅವರು ಒಪ್ಪಂದದ ಮಾತುಗಳನ್ನು ಆಡ್ತಾ ಇದ್ರೆ ಇತ್ತ ಇರಾನ್ ವಿದೇಶಾಂಗ ಸಚಿವಾಲಯದ ವಕ್ತಾರ ಇಸ್ಮಾಯಿಲ್ ಬಾಗೈ ಇದನ್ನ ಸಂಪೂರ್ಣವಾಗಿ ನಿರಾಕರಿಸಿದ್ದಾರೆ. ಇನ್ನು ಇರಾನ್ ಮಾಧ್ಯಮಗಳು ಸಹ ಟ್ರಂಪ್ ಅವರ ಪದೇ ಪದೇ ಬದಲಾಗುವ ನಿಲುವನ್ನ ಟೀಕೆ ಮಾಡ್ತಾ ಇದೆ. ಈ ಬೆಳವಣಿಗೆಯು ರಾಜತಾಂತ್ರಿಕ ಜಾಣ್ಮೇನಾ ಅಥವಾ ಯುದ್ಧದ ತಂತ್ರಾನಾ ಎಂಬ ಗೊಂದಲವನ್ನು ಕೂಡ ಜಾಗತಿಕ ಮಟ್ಟದಲ್ಲಿ ಸೃಷ್ಟಿಸಲಾಗಿದೆ. ಅಂದ್ರೆ ಅಗೇನ್ ಈ ತರ ಹೇಳಿ ಡೈವರ್ಟ್ ಮಾಡಿ ಮತ್ತೊಂದೇನಾದ್ರು ಪ್ಲಾನ್ ಮಾಡಿಕೊಂಡು ಟ್ರಂಪ್ ಬರ್ತಾರಾ ಕಾದು ನೋಡಬೇಕು. ಯಾಕಂದ್ರೆ ಇವ್ರು ಹೇಳೋ ಪ್ರಕಾರ ಒಪ್ಪಂದ ಆಗಿದೆ, ನಾವು ಯುರೋಪ್ಗೆ ಹೋಗಿ ಸೈನ್ ಮಾಡ್ತೀವಿ, ಅದು ಈ ವಾರದ ಒಳಗೆ. ಬಟ್ ಇಲ್ಲಿ ಇರಾನ್ ಕಡೆಯಿಂದ ಅದ್ಯಾವ ಸೂಚನೆಗಳು ಅಥವಾ ಆ ರೀತಿ ಏನು ಕಾಣಿಸ್ತಾ ಇಲ್ಲ ಕುರುಹುಗಳು. ಹೀಗಾಗಿ ಏನಾಗುತ್ತೆ ಕಾದು ನೋಡಬೇಕು. ಯಾರು ಸುಳ್ಳು ಯಾರು ನಿಜ ಎಲ್ಲವೂ ಕೂಡ ಗೊತ್ತಾಗಬೇಕಾಗಿದೆ. ಆದರೆ ಈ ಯುದ್ಧದ ಕರಿನೆರಳು ಏನಿದೆ ಇದು ಜಾಗತಿಕವಾಗಿ ಸಾಕಷ್ಟು ಎಫೆಕ್ಟ್ ಮಾಡ್ತಾ ಇದೆ. ನಾನು ಆಗಲೇ ಹೇಳ್ದಾಗೆ ನಮ್ಮ ದೇಶದಿಂದ ಸಾವಿರಾರು ಕಿಲೋಮೀಟರ್ ದೂರದಲ್ಲಿರಬಹುದು ಈ ದೇಶಗಳು. ಬಟ್ ಸ್ಟಿಲ್ ಆ ಸ್ಟೇಟ್ ಆಫ್ ಹಾರ್ಮುಜ್ ವಿಚಾರವಾಗಿ ನಮ್ಮ ದೇಶಕ್ಕೆ ಏನೆಲ್ಲ ಎಫೆಕ್ಟ್ ಆಗ್ತಾ ಇದೆ ನಾವು ನೋಡಿದ್ವಿ. ಹಾಗೆ ಜಾಗತಿಕವಾಗಿಯೂ ಕೂಡ ಜಾಗತಿಕ ಮಾರುಕಟ್ಟೆಯ ಮೇಲೆ ಯುದ್ಧದ ಕರಿನೆರಳು ಬೀಳ್ತಾ ಇದೆ. ಯಾವ ರೀತಿ ಎಫೆಕ್ಟ್ ಆಗ್ತಾ ಇದೆ? ಇರಾನ್ ದಾಳಿ ಏನಾದರೂ ಇದೇ ರೀತಿ ಕಂಟಿನ್ಯೂ ಆಗ್ತಾ ಹೋದ್ರೆ, ಅಕಸ್ಮಾತ್ ಇರಾನ್ ದಾಳಿ ಮುಂದುವರೆದ್ರೆ ತೈಲ ನೆಲೆ ಧ್ವಂಸವಾಗಲಿದೆ ಅಂತ ಇರಾನ್ನ ಸಂಸತ್ ಸ್ಪೀಕರ್ ಎಚ್ಚರಿಕೆಯನ್ನು ನೀಡಿದ್ದಾರೆ. ಇದೇ ರೀತಿ ಇರಾನ್ ಮೇಲೆ ದಾಳಿಯನ್ನು ನೀವು ಕಂಟಿನ್ಯೂ ಮಾಡ್ತಾ ಹೋದ್ರೆ ತೈಲ ನೆಲೆಗಳು ಸಂಪೂರ್ಣವಾಗಿ ಧ್ವಂಸವಾಗುತ್ತೆ ಅಂತ ಇರಾನ್ ಸಂಸತ್ ಸ್ಪೀಕರ್ ಹೇಳಿದ್ದಾರೆ. ಅಮೆರಿಕ ಆರ್ಥಿಕತೆ ವರ್ಷಗಳ ಕಾಲ ಕೆಸ್ರಲ್ಲಿ ಸಿಲುಕುತ್ತೆ ಅಂತ ಮೊಹಮ್ಮದ್ ಗಾಲಿಬಾಫ್ ಹೇಳಿದ್ದಾರೆ. ಇಷ್ಟು ದಿನ ಟ್ರಂಪ್ ಅವ್ರು ಏನು ಹೇಳ್ತಾ ಇದ್ರು, ಈ ಯುದ್ಧ ಕಂಪ್ಲೀಟ್ ಆಗಿ ಇರಾನ್ ಅನ್ನ ಶಿಲಾಯುಗಕ್ಕೆ ಕರ್ಕೊಂಡು ಹೋಗುತ್ತೆ, ಭೂಪಟದಲ್ಲೇ ಇರೋದಿಲ್ಲ ಇರಾನ್ ಅಂತ ಹೇಳ್ತಾ ಇದ್ರು. ಆದರೆ ಅದೇ ರೀತಿ ಈಗ ಇರಾನ್ ಕೂಡ ವಾರ್ನ್ ಮಾಡಿದೆ, ಇದೇ ರೀತಿ ಏನಾದರೂ ದಾಳಿ ಮುಂದುವರೆದ್ರೆ ಕಂಪ್ಲೀಟ್ ಆಗಿ ಎಲ್ಲ ತೈಲ ನೆಲೆಗಳು ಎಲ್ಲವನ್ನೂ ಕೂಡ ಧ್ವಂಸ ಮಾಡ್ತೀವಿ, ಜೊತೆಗೆ ಅಮೆರಿಕದ ಆರ್ಥಿಕತೆ ವರ್ಷಗಳ ಕಾಲ ಕೆಸ್ರಲ್ಲಿ ಸಿಲುಕು ಹೋಗುತ್ತೆ ಅಂತ ಮೊಹಮ್ಮದ್ ಗಾಲಿಬಾಫ್ ಕೂಡ ಎಚ್ಚರಿಕೆಯನ್ನು ನೀಡಿದ್ದಾರೆ. ಹಾಗೆ ನಾವು ಶಾಂತಿ ಒಪ್ಪಂದದ ಬಗ್ಗೆ ಹೇಳ್ತಾ ಇದ್ದೆ. ಈ ಶಾಂತಿ ಒಪ್ಪಂದ ಪ್ರಕ್ರಿಯೆಯಲ್ಲಿ ಇಸ್ರೇಲ್, ಸೌದಿ, ಪಾಕಿಸ್ತಾನ ಸೇರಿದಂತೆ 10 ದೇಶಗಳ ಭಾಗವಹಿಸುವಿಕೆ ಇರುತ್ತೆ ಅನ್ನುವಂಥ ಮಾಹಿತಿಗಳು ಕೂಡ ಬರ್ತಾ ಇದೆ. ಜೊತೆಗೆ ಈ ಪರಮಾಣು ಕಾರ್ಯಕ್ರಮ ಮುಖ್ಯವಾಗಿ ಹಾಗೆ ಅದರ ನಿರ್ಬಂಧಗಳ ಬಗ್ಗೆ 60 ದಿನಗಳ ಕಾಲ ಮಾತುಕತೆ ನಡೆಯುವಂಥ ಎಲ್ಲ ಸಾಧ್ಯತೆ ಕೂಡ ಇದೆ. ಹೀಗಾಗಿ ಜಗತ್ತಿನ 3ನೇ ಮಹಾಯುದ್ಧವನ್ನು ತಪ್ಪಿಸೋದಕ್ಕೆ ರಾಜತಾಂತ್ರಿಕ ಮಟ್ಟದಲ್ಲಿ ಭಾರಿ
ಕಸರತ್ತು ನಡೀತಾ ಇದೆ. ಈ ಒಂದು ಶಾಂತಿ ಒಪ್ಪಂದದ ಪ್ರಕ್ರಿಯೆಯಲ್ಲಿ ಇಸ್ರೇಲ್, ಸೌದಿ ಅರೇಬಿಯಾ, ಪಾಕಿಸ್ತಾನ ಸೇರಿದಂತೆ 10 ದೇಶಗಳು ಭಾಗವಹಿಸ್ತಾ ಇದೆ. ಮುಂದಿನ 60 ದಿನಗಳ ಕಾಲ ಪರಮಾಣು ಕಾರ್ಯಕ್ರಮ ಮತ್ತು ನಿರ್ಬಂಧಗಳ ಬಗ್ಗೆ ಸುದೀರ್ಘ ಮಾತುಕತೆಗಳು ನಡೆಯುವಂತಹ ಸಾಧ್ಯತೆ ಇದೆ. ಈ 60 ದಿನಗಳು ಪಶ್ಚಿಮ ಏಷ್ಯಾದ ಭವಿಷ್ಯವನ್ನು ನಿರ್ಧರಿಸಲಿದೆ. ಹೀಗಾಗಿ ಒಂದ್ ಕಡೆ ಟ್ರಂಪ್ ಅವರ ರಾಜತಾಂತ್ರಿಕ ಆಟ, ಶಾಂತಿ ಒಪ್ಪಂದ ಅಂತಿದ್ದಾರೆ. ಬಟ್ ಮುಂಚೆಯಿಂದನೂ ನಾವು ಗಮನಿಸ್ತಾನೆ ಇದ್ದೀವಿ, ಯಾವಾಗ ಯುದ್ಧ ಆರಂಭವಾಯಿತು ಟ್ರಂಪ್ ಅವ್ರು ಏನು ಹೇಳ್ತಾರೋ ಅದಕ್ಕೆ ಆಪೋಸಿಟ್ ಆಗಿ ಇರಾನ್ ಹೇಳ್ತಾ ಇದೆ. ಟ್ರಂಪ್ ಅವರು ಇದಾಗಿದೆ ಅಂತ ಅಂದರೆ ಇರಾನ್ ಇಲ್ಲ ಇದಾಗಿಲ್ಲ ಅಂತಲೇ ಹೇಳ್ಕೊಂಡು ಬಂದಿದೆ. ಹೀಗಾಗಿ ಮುಂದೆ ಏನಾಗುತ್ತೆ ಅದು ಕೂಡ ಜಾಗತಿಕವಾಗಿ ಏನೆಲ್ಲ ಎಫೆಕ್ಟ್ ಮಾಡುತ್ತೆ ಇನ್ನೂ ಕೂಡ ನಾವು ಕಾದು ನೋಡಬೇಕು.